ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಶ್ರಾವಣ ಮಾಸ ಅದು ಭಕ್ತಿಯ ಮಾಸ. ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ತಿಂಗಳಿಗೂ ಒಂದು ವಿಶೇಷ ಹಬ್ಬ, ವಿಶೇಷ ತಿನಿಸು ಮತ್ತು ವಿಶೇಷ ಆಚರಣೆಗಳು ಇದ್ದಾವೆ. ಇಲ್ಲಿ ಬಹಳ ವಿಚಿತ್ರವಾದ ಪದ್ಧತಿಗಳನ್ನು ನಾವು ಕಾಣಬಹುದು. ಅಂದ್ರೆ ಈ ಹೊಸ ವರ್ಷ ಅಂತ ಪ್ರಾರಂಭ ಆಗುತ್ತಲ್ಲ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಪ್ರಾರಂಭ ಆಗತ್ತೆ. ಪಂಜಾಬಿಗಳಿಗೆ ಒಂದ್ಸಲ ಒಂದು ತಿಂಗಳು, ಮತ್ತು ಕೇರಳಿಯನ್ಸ್ಗೆ ಒಂದು ತಿಂಗಳು, ಇನ್ನು ಕನ್ನಡಿಗರಿಗೆ ತೆಲುಗುದವರಿಗೆ ಹೆಚ್ಚು ಕಡಿಮೆ ಒಂದೇ ತರ ಇದೆ, ಯುಗಾದಿ. ಸಂಸ್ಕೃತಿನೂ ಕೂಡ ಕನ್ನಡ ಮತ್ತು ತೆಲುಗು ಭಾಷೆಗಳ ಸಂಸ್ಕೃತಿ, ಬರೆಯುವ ರೀತಿ ಎಲ್ಲ ಒಂದೇ ತರಹ ಬರುತ್ತೆ. ಅಂದ್ರೆ ಪ್ರತಿಯೊಂದು ಜನಾಂಗಕ್ಕೆ, ಪ್ರತಿಯೊಂದು ಭಾಷೆಗೆ, ಪ್ರತಿಯೊಂದು ಆಚರಣೆಗೆ ಬೆಲೆ ಕೊಟ್ಟು ಅದರಲ್ಲೇನು ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಆಚರಣೆಗೆ ಬೆಲೆ ಕೊಡ್ತಕ್ಕಂಥದ್ದಿತ್ತು. ಅದರಲ್ಲೂ ಬ್ರಿಟಿಷರು ಬರೋಕ್ ಮುಂಚೆ ಕೆಲವು ಮೂಢನಂಬಿಕೆಗಳು ಇದ್ದು, ಈಗಲೂ ಇದ್ದಾವೆ ಮತ್ತು ಎಲ್ಲರಲ್ಲೂ ಇದಾವೆ ಮೂಢನಂಬಿಕೆಗಳು. ಬರೇ ಭಾರತದಲ್ಲೇ ಇದ್ದಾವೆ ಅಂತ ಹಂಗೇನಿಲ್ಲ. ಎಲ್ಲಾ ನಾಗರಿಕತೆಯಲ್ಲಿಯೂ ಕೂಡ ಮೂಢನಂಬಿಕೆಗಳಿದ್ದಾವೆ. ಹಿಂಸೆ, ಮೂಢನಂಬಿಕೆಗಳು, ಕಂದಾಚಾರಗಳು, ಗೊಡ್ಡು ಸಂಪ್ರದಾಯಗಳು, ಹೆಸರು ಬೇರೆ ಬೇರೆ ಇದಾವೆ ಇಷ್ಟೇ. ಅದನ್ನ ಶಿಕ್ಷಣದ ಬೆಳಕಿನಲ್ಲಿ, ವಿದ್ಯೆಯ ಬೆಳಕಿನಲ್ಲಿ ಮತ್ತು ಚಿಂತನದ ಬೆಳಕಿನಲ್ಲಿ ನಾವು ಅದನ್ನು ತೊಡೆದು ಹಾಕಬೇಕು. ಆದರೆ ಇನ್ನೊಂದು ಸಮಸ್ಯೆ ಶುರುವಾಗಿದೆ. ವಿದ್ಯೆ ಕಲಿತಂಥವರಲ್ಲಿ ಮೂಢನಂಬಿಕೆಗಳೆಲ್ಲ ಕಡಿಮೆ ಆಗಿದೆ, ಆಗತ್ತೆ. ಸಂಪ್ರದಾಯಗಳು ಬಿಟ್ಬಿಡ್ತಾರೆ. ಗೊಡ್ಡ ಸಂಪ್ರದಾಯಗಳು ಬಿಡೋದ್ರ ಜೊತೆಗೆ ಸತ್ಸಂಪ್ರದಾಯಗಳನ್ನು ಬಿಟ್ಬಿಡ್ತಾರೆ. ಆಮೇಲೆ ಮೂಢನಂಬಿಕೆಯಲ್ಲಿದ್ದಂತಹ ಭಕ್ತಿ, ಆ ಒಂದು ಅಂಟುಕೊಳ್ಳುವಂಥದ್ದು, ರಿಜಿಡಿಟಿ ಹೊರಟೋಗುತ್ತೆ. ಒಳ್ಳೆಯದೇ, ಆದ್ರೆ ಅದಕ್ಕಿಂತ ಅಪಾಯಕಾರಿಯಾದ್ದು ಸಿನಿಕತೆ ಬಂದ್ಬಿಡ್ತದೆ. ಅವ್ರಿಗೆ ಹಣ, ಅಧಿಕಾರ, ವಿದ್ಯೆ ಇವೆಲ್ಲ ಪ್ರಾಪ್ತಿ ಆದ ಹಾಗೆ ಸಿನಿಕತೆ, ಆಮೇಲಿನ ಸ್ವಾರ್ಥ, ಇದು ಈ ಜಗತ್ತಿನ ಲಕ್ಷಣ. ಒಂದೇನೋ ಸುಧಾರಣೆ ಮಾಡಕ್ ಹೋದ್ರೆ ಮತ್ತೊಂದು ಕೆಟ್ಕೊಂತ ಹೋಗಿರುತ್ತೆ. ಪ್ರಕೃತಿ ನಿಯಮನೂ ಹಂಗೆ ಇದೆ, ಮತ್ತೆ ಜಗತ್ತಿನ ಸ್ವಭಾವ, ಜನರ ಸ್ವಭಾವ ಹಾಗೇ ಇದೆ. ಆದರೆ ಈ ಗೊಡ್ಡು ಸಂಪ್ರದಾಯಗಳು, ಮೂಢನಂಬಿಕೆಗಳು, ಅವುಗಳನ್ನು ತೆಗೆದು ಪ್ರೀತಿ, ವಿಶ್ವಾಸ, ತ್ಯಾಗ, ಯೋಗ ಇವನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ತುಂಬಾ ಕಠಿಣವಾದ ಕೆಲಸ, ತುಂಬಾ ಕಠಿಣವಾದ ಕೆಲಸ. ಹಂಗೇನಾದ್ರೂ ಉಳಿದ್ರೆ ಅದೇ ಸೌಭಾಗ್ಯ. ಅದೇ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಮಾಡಿದ್ದು ಅದನ್ನೇ. ಅಲ್ಲಿ ವೈಚಾರಿಕತೆಗೂ ಅವಕಾಶ ಇತ್ತು, ಭಕ್ತಿ ಇತ್ತು ಅವರಲ್ಲಿ, ಶುಷ್ಕ ವೈಚಾರಿಕತೆ ಇರಲಿಲ್ಲ. ತೋರಿಕೆಗಾಗಿ ಮಾಡುವ ದಾನವನ್ನ ಖಂಡಿಸಿದ್ರು, ಆದರೆ ದೇವರ ಹೆಸರಿನಲ್ಲಿ
ದೇವರ ಮಕ್ಕಳಿಗಾಗಿ ನೀಡ್ತಕ್ಕಂತಹ ಪದ್ಧತಿಯನ್ನು ದಾಸೋಹ, ದಾನ ಪದ್ಧತಿಯನ್ನು ಅತಿಗಳಿದ್ರು ದಾಸೋಹ ಪದ್ಧತಿಯನ್ನು ಜಾರಿಗೆ ತಂದ. ಇದು ಬಹಳ ವಿಶೇಷ. ಇದು ಇಡೀ ಜಗತ್ತಿನಲ್ಲಿಯೇ ಒಂದು ವಿಶಿಷ್ಟವಾದಂತಹ ವಿಶೇಷವಾದಂತಹ ಆಚರಣೆಯಾಗಿ ಕಾಣಿಸುತ್ತೆ. ಯಾವುದನ್ನ ಉಳಿಸ್ಕೋಬೇಕು ಅದನ್ನ ಉಳಿಸ್ಕೊಂಡು, ಯಾವುದನ್ನ ಅಳಿಸ್ಬೇಕು ಅದನ್ನ ಅಳಿಸೋದಿದೆಯಲ್ಲ, ಅದು ಜಾಣತನ. ಈ ಕಲ್ಲಂಗಡಿ ಹಣ್ಣು ಅಲ್ಲ, ಕಲ್ಲಂಗಡಿ ಹಣ್ಣಲ್ಲ, ಕಲ್ಲಂಗಡಿ ಹಣ್ಣು ಸ್ವಲ್ಪ ಹೌದು, ಕರ್ಬೂಜ ಇದೆಯಲ್ಲ, ಕರ್ಬೂಜ ಹಣ್ಣು ಮತ್ತು ಇನ್ನೊಂದು ಇದೆಯಲ್ಲ ಪೈನಾಪಲ್, ಇವೆರಡನ್ನು ಹೆಚ್ಚಬೇಕಾದ್ರೆ ನೀವು ಗಮನಿಸ್ಬೋದು, ಒಂದ್ ಸ್ವಲ್ಪ ಹೆಚ್ಚವ್ರಿಗೆ ಏನಾದ್ರೂ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಒಂದು ತಿರುಳಲ್ಲೇ ಸಿಪ್ಪೆ ಉಳಿಸಿರ್ತಾರೆ, ಇಲ್ಲ ಅಂತಂದ್ರೆ ಸಿಪ್ಪೆ ಜೊತೆಗೆ ತಿರುಳನ್ನ ಕಳಿಸ್ಬಿಟ್ಟಿರ್ತಾರೆ. ಅರ್ಥ ಆಗತ್ತಲ್ಲ ನಿಮ್ಗೆ? ತಿರುಳ ಜೊತೆಗೆ ಸಿಪ್ಪೆ ಇದ್ರೂ ಸರಿಯಾದದ್ದಲ್ಲ, ಅಥವಾ ಕೊನೆ ಪಕ್ಷ ನಾವು ತಿನ್ನುವಾಗ ಆ ಸಿಪ್ಪೆನ ತೆಗೆದು ತಿನ್ಬೇಕು. ಸಿಪ್ಪೆ ಜೊತೆಗೆ ತಿರುಳು ಹೋದರೆ ಹಾನಿ, ಆ ಹಣ್ಣಿನ ಅಂಶ ಕೆಲವು ಭಾಗ ಹಾನಿ ಆಗುತ್ತೆ. ಹಾಗೆ ಜೀವನವೂ ಕೂಡ ಹಾಗೆ ಇರುತ್ತೆ. ಅರ್ಥ ಆಯ್ತಾ? ಕರ್ಬೂಜ ಹಣ್ಣು ಪೈನಾಪಲ್ ಹಣ್ಣು ಹೆಚ್ಚಿದಂಗಿದೆ ಹೆಚ್ಚಿ ಜೀವನ. ಯಾವುದನ್ನ ನೀವು ತೆಗೆದು ಹಾಕ್ಬೇಕು, ಯಾವುದನ್ನ ಇಟ್ಕೊಳ್ಬೇಕು ಅಂತ ಹೇಳಿ ಕಂಡುಹಿಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಠಿಣವಾದಂತಹ ಸಂಗತಿ. ಅದೇ ಮನುಷ್ಯನ ಜೀವನದಲ್ಲಿ ಆನಂದ, ಉತ್ಸಾಹ, ಪ್ರಗತಿ ಇವೆಲ್ಲ ಆಗ್ಬೇಕಪ್ಪ ಅಂದ್ರೆ ಈ ಒಂದು ಸೂಕ್ಷ್ಮತೆಯನ್ನು ಅರಿತು ನಾವು ಜೀವನ ಮಾಡ್ಬೇಕಾಗತ್ತೆ. ಅದೇ ಭಕ್ತಿ. ಶರಣರು ಭಕ್ತಿಗೆ ಬೇರೆ ಸ್ವಲ್ಪ ವಿಶೇಷಣಗಳನ್ನು ಸೇರಿಸಿದ್ರು. ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ. ಬಹಳ ಹಿಂದೆ ಅಂದ್ರೆ ನಾರದರು ಮತ್ತು ಇನ್ನೂ ಕೆಲವರು, ಇನ್ನೊಬ್ರು ಯಾರೋ ಒಬ್ರು ಬರ್ತಾರೆ, ಭಕ್ತಿಯ ಸೂತ್ರಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ನಾರದರು ನವವಿಧ ಭಕ್ತಿಗಳನ್ನು ಹೇಳಿದ್ರು. ಅಷ್ಟು ಬಿಟ್ರೆ ಯೋಗ ಮಾರ್ಗದಲ್ಲಂತೂ ಅಲ್ಲಿ ಭಕ್ತಿ ಎನ್ನುವಂಥದ್ದು ಬರೋದು ಕಡಿಮೆ. ಅದರ ಅರ್ಥ ಭಕ್ತಿ ಇಲ್ಲ ಅಂತಲ್ಲ, ಅವರು ಭಕ್ತಿ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಭಕ್ತಿ ಯೋಗ ಅಂತಾನೆ ಒಂದು ಸೇರಿಸಿದ್ದಾರೆ. ಎಲ್ಲಾ ಯೋಗಗಳ ಜೊತೆಗೆ ಭಕ್ತಿ ಯೋಗ ಅಂತ ಒಂದಿದೆ. ಮತ್ತು ಸರಳವಾದ ಅಧ್ಯಾಯ ಭಕ್ತಿ ಯೋಗ. ಇನ್ನೆಲ್ಲವೂ ಸ್ವಲ್ಪ ಶ್ಲೋಕಗಳು ಬಹಳ ಇದಾವೆ ಮತ್ತು ಕಠಿಣ ಕಲಿಯೋದಕ್ಕೆ. ಆದ್ರೆ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಭಕ್ತಿ ಯೋಗ ಇದೆಯಲ್ಲ, ಅದು ಸರಳವಾಗಿದೆ, ಕಲಿಯೋದಕ್ಕೂ ಸರಳ, ಕಡಿಮೆ ಶ್ಲೋಕಗಳು ಇದ್ದಂಗೆ ಕಾಣ್ತವೆ. ಅವೆಷ್ಟು ಶ್ಲೋಕ ಇದಾವೆ ನನಗೆ ಗೊತ್ತಿಲ್ಲ. ಅದನ್ನ ಬಹಳ ಜನ ಕಂಠಪಾಠ ಮಾಡ್ತಾರೆ ಭಕ್ತಿ ಯೋಗವನ್ನ. ಅಂದ್ರೆ ಭಕ್ತಿ ಎನ್ನುವಂತಹದ್ದು ಬೇರೆ ಯೋಗಗಳಿಗಿಂತ ಭಕ್ತಿ ಯೋಗ ಸರಳ 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 ಅಂದ್ರೆ ಪ್ರೀತಿಯನ್ನೇ ವಿಸ್ತರಿಸ್ತಾ ಹೋಗ್ಬಿಡು. ಪ್ರೀತಿಯ ಅನುಭವ ಎಲ್ರಿಗೂ ಇರುತ್ತೆ, ಪ್ರಾಣಿಗೂ ಕೂಡ, ಹುಳ ಹುಪ್ಪಡಿಗಳಿಗೂ ಕೂಡ ಪ್ರೀತಿಯ ಅನುಭವ ಇರುತ್ತೆ. ಯಾಕಂದ್ರೆ ಅಲ್ಲಿ ಸಂತಾನೋತ್ಪತ್ತಿ ಮಾಡುತ್ತೆ ಅದು ಅಂತಂದ್ರೆ ಅಲ್ಲಿ ಪ್ರೀತಿಯ ಅನುಭವ ಇರಲೇಬೇಕು. ಒಂದು ಮೊಟ್ಟೆಯನ್ನಾಗ್ಲಿ, ಮರಿಯನ್ನಾಗ್ಲಿ, ಏನನ್ನೇ ಆಗ್ಲಿ ಅದು ಪ್ರೀತಿಸ್ಬೇಕಾಗತ್ತೆ. ಹಾಗೆ ಆ ಪ್ರೀತಿ ಅನ್ನುವಂಥದ್ದು ಅಲ್ಲಿಂದ ಪ್ರಾರಂಭ ಆಗಿ ಅಥವಾ ಹುಟ್ಟುಗುಣವಾದಂತಹ ಕಾಮ, ಅದು ಎಲ್ಲ ಒಂದು ಸಣ್ಣ ಜೀವಕ್ಕೂ ಕೂಡ ಇರುತ್ತೆ. ಅಲ್ಲಿಂದ ಶುರುವಾದಂತಹ ಈ ಸ್ವಭಾವ, ಈ ಹುಟ್ಟುಗುಣ,
ಅದನ್ನೇ ವಿಸ್ತರಿಸ್ತಾ 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 ಶುದ್ಧೀಕರಣ ಮಾಡ್ತಾ 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 ಹೋದ್ರೆ ಕಡೆಗೆ ಎಂಥ ಅದ್ಭುತ ಶಕ್ತಿ ಇದೆ ಅದಕ್ಕೆ ಅಂದ್ರೆ ಅದು ಎಲ್ಲಾ ಯೋಗಗಳನ್ನು ಮೀರಿಸ್ಬಿಡುತ್ತೆ. ಭಕ್ತಿ ಯೋಗ ಇದೆಯಲ್ಲ, ಅದು ಎಲ್ಲಾ ಯೋಗಗಳನ್ನು ಮೀರಿಸ್ಬಿಡುತ್ತೆ. ಬಾಕಿ ಯೋಗಗಳು ಮಾಡೋದು ಬಿಡೋದು ಇರಬಹುದು. ಈ ಧ್ಯಾನ ಅನ್ನೋದು ಕೂಡ ಕೆಲವತ್ತು ಮಾಡ್ತೀವಿ, ಆಮೇಲೆ ಬಿಟ್ಟು ಬಿಡ್ತೀವಿ. ಆಮೇಲಿಂದ ಜ್ಞಾನ ಯೋಗ ಇದೆ, ಅದು ಅಷ್ಟೇ, ಮಾಡ್ತೀವಿ ಬಿಡ್ತೀವಿ. ಕಾಯಿಕ ಯೋಗದಲ್ಲಿ ಮಾಡ್ತೀವಿ, ರೆಸ್ಟ್ ತಗೊಳ್ತೀವಿ. ಆದ್ರೆ ಭಕ್ತಿ ಯೋಗ ಹಾಗಲ್ಲ. ಭಕ್ತಿ ಯೋಗ ನೀವು ಏನೇ ಕೆಲಸ ಮಾಡಿ ಅದರಲ್ಲಿ ಆ ಯೋಗವನ್ನ ಮಿಶ್ರಣ ಮಾಡಬಹುದು. ಎಲ್ಲ ಯೋಗಗಳು ಹಾಗೆ ಇದಾವೆ. ನಿಜವಾಗಿ ಎಲ್ಲ ಯೋಗಗಳನ್ನು ಕೂಡ ನಾವು ಇನ್ನೊಂದು ಯೋಗದ ಜೊತೆಗೆ ಮಿಶ್ರಣ ಮಾಡಬಹುದು, ಆ ಯೋಗವನ್ನ ಉನ್ನತ ಮಾಡಬಹುದು. ಆದ್ರೆ ಭಕ್ತಿ ಯೋಗವೇ ಇಲ್ಲದೆ ಹೋದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ. ಅಷ್ಟು ಶಕ್ತಿ ಇದೆ ಭಕ್ತಿ ಯೋಗಕ್ಕೆ. ಆದ್ರಿಂದ ನಾವು ಇನ್ನು ಮುಂದೆ ಅಂದ್ರೆ ಕೆಲವು ದಿವಸಗಳ ಕಾಲ ಭಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಈಗ ಅಷ್ಟಾವರಣಗಳ ಬಗ್ಗೆ ತಿಳ್ಕೊಂಡಾಯ್ತು, ಬೇರೆ ಬೇರೆ ವಿಷಯಗಳ ತಿಳ್ಕೊಂತಿರ್ತೀವಲ್ಲ. ಭಕ್ತಿ ಅಂದ್ರೆ ಏನು ಮತ್ತು ಆ ಭಕ್ತಿಯನ್ನು ಹೇಗೆ ಆಚರಿಸ್ಬೇಕು, ಆ ಭಕ್ತಿ ವಿಧಗಳು ಯಾವ್ಯಾವುದು, ಇಷ್ಟಂತೂ ತಿಳ್ಕೊಳ್ಳಿ. ಭಕ್ತಿಯನ್ನು ಎಲ್ಲರೂ ಮಾಡಬಹುದು. ಅದ್ಯಾವುದೋ ಶಾಲೆಗೆ ಹೋಗಿ ಕಲಿಯುವಂತಹದ್ದಲ್ಲ, ಅಥವಾ ಪರಿಕರಗಳು ಬಹಳ ಬೇಕು ಅಂತಿಲ್ಲ. ಭಕ್ತಿಯನ್ನು ಆಚರಣೆ ಮಾಡಲಿಕ್ಕೆ ಬಹಳ ಪರಿಕರಗಳು ಬೇಕಾಗಿಲ್ಲ. ದೇವರು ಕೊಟ್ಟ ಪರಿಕರಗಳೇ ಸಾಕು. ಕೈ, ಕಾಲು, ಕಣ್ಣು, ಇದೆಲ್ಲವೂ ಕೂಡ ಎಲ್ಲದರಿಂದ ಭಕ್ತಿ ಮಾಡಬಹುದಾಗಿದೆ. ಅಂತಹ ವಿಶಿಷ್ಟವಾದ ಮತ್ತು ಎಲ್ಲರಿಗೂ ಸರಳವಾದ, ಎಲ್ಲರಿಗೂ ಸುಲಭವಾದ, ಎಲ್ಲರಿಗೂ ಬೇಕಾದ, ಎಲ್ರಿಗೂ ಬೇಕಾದ್ದಿದು. ಇವ್ರಿಗೆ ಬೇಕಪ್ಪ ಇವ್ರಿಗೆ ಬೇಡ ಅಂತಿಲ್ಲ, ಎಲ್ಲರಿಗೂ ಬೇಕು, ಎಲ್ಲ ಧರ್ಮೀಯರಿಗೂ ಬೇಕು. ಮತ್ತು ಭಕ್ತಿ, ನಿಜವಾದ ಭಕ್ತಿ ಇದ್ದಲ್ಲಿ ಧರ್ಮ ಭೇದ, ಮತಭೇದ, ಜಾತಿ ಭೇದ ಯಾವುದೂ ಇರಲ್ಲ. ಅಂತಹ ಅದ್ಭುತವಾದಂತಹ ಶಕ್ತಿ ನೀಡುವ ಈ ಯೋಗವನ್ನ ಕುರಿತು ನಾವು ವಿವರವಾಗಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಪಾಲನೆ ಮಾಡಲಿಕ್ಕೆ ಸಾಧ್ಯ ಪ್ರಯತ್ನ ಮಾಡೋಣ. ಯಾಕಂದ್ರೆ ಪ್ರತಿಯೊಂದು ಸಾಧನೆಯ ಉದ್ದೇಶ ಬದಲಾವಣೆ. ನಮ್ಮಲ್ಲಿ ಪ್ರಗತಿ ಆಗ್ಬೇಕು. ಈಗ ಶ್ರಾವಣ ಮಾಸ ಮಾಡ್ತಾ ಇದ್ದೀವಿ, ಬದಲಾವಣೆ ಆಗ್ಬೇಕು. ಒಂದು ಹೊಸದ ಕಲಿತಾ ಹೋಗ್ಬೇಕು. ಇಲ್ಲಿ ಚಿಕಿತ್ಸೆಗೆ ಬಂದ್ರಿ, ಏನೋ ಒಂದು ಕಲಿತೀರ. ಪ್ರವಚನಕ್ಕೆ ಹೋದ್ರಿ, ಅಲ್ಲೇನೋ ಒಂದು ಕಲಿತೀರ. ಬೆಳಿಗ್ಗೆ ಬೇಗ ಎದ್ರಿ, ಅಲ್ಲೇನೋ ಒಂದು ಕಲಿತೀರ. ಕಲಿತಾ ಹೋದ್ರೆ ಸ್ವಲ್ಪನೇ ಕಲೀಲಿ, ನಮ್ಮ ಜೀವನದಲ್ಲಿ ಬದಲಾವಣೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಗೊತ್ತಿಲ್ಲದ ಹಾಗೆ ಬದಲಾವಣೆ. ಇದೇ ಭಕ್ತಿ ಯೋಗದ ವೈಶಿಷ್ಟ್ಯ. ಏನಂದ್ರೆ ಈ ತಾಯಿ ಮಗುವಿಗೆ ಕಲಿಸ್ತಾಳೆ. ಅವಳಿಗೆ ಬರೆಯಕ್ ಬರಲ್ಲ, ಓದಕ್ ಬರಲ್ಲ, ಏನು ಬರಲ್ಲ ಅಂತ ಇಟ್ಕೊಳ್ಳಿ. ಏನು ಬರಲಾರದ ತಾಯಿ ಕೂಡ ಮಗುವಿಗೆ ಭಾಷೆ ಕಲಿಸ್ತಾಳೆ. ಅದಕ್ಕೆ ಮಾತೃಭಾಷೆ ಅಂತ ಕರೀತಾರೆ. ಅದೇ ಶಿಕ್ಷಣದಲ್ಲಿ ಬಹಳ ದೊಡ್ಡ ಚಿಂತನೆಗೀಡು ಮಾಡಿದ, ಚರ್ಚೆಗೀಡು ಮಾಡಿದ, ವಿಚಾರಕ್ಕೀಡು ಮಾಡಿದಂತಹ ವಿಷಯ ಏನಂದ್ರೆ ತಾಯಿ ಹೇಗೆ ಕಲಿಸ್ತಾಳೆ ಮಗುವಿಗೆ ಭಾಷೆಯನ್ನು. ಏನು ಹೇಳಲ್ಲ. ಅದಕ್ಕೆ ಈ ಶಬ್ದ ನಿನಗೆ ಬರಲ್ಲ ಅಂತ ಹೊಡೆಯಲ್ಲ. ಬೇರೆ ಸಂದರ್ಭದಲ್ಲಿ ಹೊಡಿಬಹುದು. ಮಗು ಏನಾರ ಕೆಟ್ಟದ್ ಮಾಡಿದ್ರೆ ಹೊಡಿಬಹುದು, ಆದ್ರೆ ಭಾಷೆ ಕಲಿಸುವಾಗ ಹೊಡೆಯಲ್ಲ ಅವಳು. ಅಂತಹ ರೀತಿನಲ್ಲಿ ತಾಯಿ ಸುಲಭವಾಗಿ ಕಲಿಸ್ಬಿಡ್ತಾಳಲ್ಲ. ಹಾಗೆ ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಕಲ್ಸಕ್ಕಾಗತ್ತಾ? ಅದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ. ಮಕ್ಕಳಿಗೆ
ಬಡಿಲಾರ್ದೆ ನೋವಿಲ್ದೆ ಕಲ್ಸಕ್ಕಾಗಲ್ಲ, ಎಲ್ಲದನ್ನೂ ಕಲ್ಸಕ್ಕಾಗಲ್ಲ. ಆದ್ರೆ ತಾಯಿಗ ಆ ಶ್ರೇಯಸ್ಸಿದೆ, ಅಲ್ಲಿಂದ ಶುರು ಆಗತ್ತೆ ಪ್ರೇಮ. ನಿಮಗೆ ಗೊತ್ತಿರೋ ವಿಷಯದಿಂದನೇ ಈ ಭಕ್ತಿ ಯೋಗ ಶುರು. ಕಾಮ ಎಲ್ರಿಗೂ ಗೊತ್ತಿದೆ, ಪ್ರೇಮ ಎಲ್ರಿಗೂ ಗೊತ್ತಿದೆ, ವಾತ್ಸಲ್ಯ, ಪ್ರೀತಿ, ಸಿಟ್ಟು ಗೊತ್ತಿದೆ ಎಲ್ರಿಗೂ, ದ್ವೇಷ. ಅವನ್ನೇ ಗೊತ್ತಿರೋ ವಿಷಯಗಳಿಂದನೇ ಗೊತ್ತಿಲ್ಲದನ್ನ ಸಾಧಿಸ್ಬಿಡ್ಬೋದು. ಅದೇ ಭಕ್ತಿ ಯೋಗ. ಅದನ್ನ ನಿಧಾನವಾಗಿ ತಿಳ್ಕೊಳ್ಳೋಣ, ಒಂದೊಂದೇ ಮೆಟ್ಟಿಲನ್ನ ಅದರ ಪರಿಚಯ ಮಾಡ್ಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.